ಸ್ವಾಗತ ಹೇಳೋದು ಅಲ್ಲ ನೀವು ಸ್ವಾಗತ ಹೇಳೋದು ಒಂದು ಸಂಘಟನೆ ಬ್ರಾಹ್ಮಣರ ಸಂಘಟನೆ. ಈ ಸಂಘಟನೆಯ ಶಿವಮೊಗ್ಗ ಜಿಲ್ಲಾ ಈ ವೇದಿಕೆಯಲ್ಲಿ ಸಂಘಟನೆಯ ಜಿಲ್ಲಾ MS ರವಿ ಪ್ರಕಾಶ್ ವೇದಿಕೆಯಲ್ಲಿದ್ದಾರೆ. ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ, ಸೋಮಿನಕೊಪ್ಪ ಮುಖ್ಯ ರಸ್ತೆ, ಶಿವಮೊಗ್ಗ. ದಿನಾಂಕ 10 ಮಾರ್ಚ್ 2025ರಿಂದ 12 ಮಾರ್ಚ್ 2025ರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು 108 ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್, ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ KR. ನಮ್ಮ ಈ ಬ್ರಾಹ್ಮಿಣ್ಸ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇದೊಂದು ರಾಷ್ಟ್ರೀಯ ಸಂಘಟನೆ. ಸುಮಾರು 18 ರಾಜ್ಯಗಳಲ್ಲಿ ಕಾರ್ಯಪ್ರವೃತ್ತ ಆಗ್ತಾಯಿದೆ. ಅದೇ ಥರ ರಾಜ್ಯದಲ್ಲೂ ಕೂಡ ಸುಮಾರು 17 ಜಿಲ್ಲೆಗಳಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದೆ. ಇದು ಸುಮಾರು 2019-20ರಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ. ಶ್ರೀ ಭಗವಾನ್ ಪರಶುರಾಮ್ ಟ್ರಸ್ಟಿನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆದ ಅಡಿಯಲ್ಲಿ ರಾಷ್ಟ್ರೀಯ ಸಂಘಟನೆ ಆಗಿದೆ. ಅದರ ಅಡಿಯಲ್ಲಿ ರಾಜ್ಯಗಳ ಸಂಘಟನೆ, ಅದರ ಅಡಿಯಲ್ಲಿ ಜಿಲ್ಲೆಗಳ ಸಂಘಟನೆ ದೇಶಾದ್ಯಂತ ತಮ್ಮ ಕಾರ್ಯ ವೈಖರಿಯನ್ನು ಮಾಡ್ತಾಯಿದೆ. ಇದರ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸುಖವೀರ್ ಶರ್ಮಾ ಅವರು ಹಿಮಾಚಲ ಪ್ರದೇಶದವರು. ಅವರು ಡೆಲ್ಲಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ಥರ ಹಾಲಿ ಅಧ್ಯಕ್ಷರಾದಂತಹ ರಮೇಶ್ ಕಿಚಲು ಅವರು ಕೂಡ ದೆಹಲಿಯಲ್ಲಿ ಕೇಂದ್ರೀಯ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಕಲಬುರಗಿಯ ರವೀಂದ್ರ ಕುಲಕರ್ಣಿಯವರು ಹಾಲಿ ಇವಾಗ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಸಂಘಟನೆ ಬ್ರಾಹ್ಮಣರಿಗಾಗಿ, ಬ್ರಾಹ್ಮಣರಿಂದ ಬ್ರಾಹ್ಮಣರಿಗೋಸ್ಕರ ಅಂತ ಹೆಡ್ಡಿಂಗಲ್ಲಿ ಇರಿದ್ರೂ ಕೂಡ ನಾವು ಹಿಂದೂ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಬೆಳೆಸುವ ನಿಟ್ಟಿನಲ್ಲಿ ದೇಶಾದ್ಯಂತ ಇವತ್ತಿನ ದಿವಸಗಳಲ್ಲಿ ಬ್ರಾಹ್ಮಣರನ್ನು ಅವಹೇಳನ ಮಾಡುವುದಾಗಿರಲಿ, ಬ್ರಾಹ್ಮಣರನ್ನು ತುಷ್ಟೀಕರಣ ಮಾಡಿಬಿಟ್ರೆ ನಾವು ದೊಡ್ಡವರಾಗ್ತೀವಿ ಅನ್ನುವಂಥ ರಾಜಕೀಯದಲ್ಲಿರ್ಬೋದು, ಅಥವಾ ಯಾವುದೇ ಒಂದು ಸಮಾಜದ ಅತ್ಯುನ್ನತ ವ್ಯಕ್ತಿ ಕೂಡ ಬ್ರಾಹ್ಮಣನ ಟಾರ್ಗೆಟ್ ಮಾಡುವಂತಹ ಪರಿಕಲ್ಪನೆ ಇವತ್ತಿನ ದಿವಸ ಬರ್ತಾಯಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದ ಒಂದು ಸಂಘಟನೆ ಒಂದು ಹುಟ್ಟು ಹಾಕಿದೆ. ಅದರ ಪೂರಕವಾಗಿ ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಕರಿತಾ ಇದ್ದೀವಿ. 7ನೇ ತಾರೀಕು ಅಂದರೆ ಶುಕ್ರವಾರ ಅದರ ಉದ್ಘಾಟನಾ ಸಮಾರಂಭ ಇರ್ತದೆ. ಈ ಒಂದು ಬ್ರಾಹ್ಮಿಣ್ಸ್ ಆರ್ಗನೈಸೇಷನ್ ಆಫ್ ಇಂಡಿಯಾದ ಗುರಿ, ಉದ್ದೇಶ, ಅನ್ನೋದನ್ನು ನಮ್ಮ ಪಾಂಪ್ಲೆಟ್ ಕೊಟ್ಟಿದ್ದೀವಿ. ಅದನ್ನು ಒಂದು ಸೂಕ್ಷ್ಮವಾಗಿ ಹೇಳುವಂಥ ವಿಚಾರವನ್ನು ಮಾಡ್ತಾಯಿದ್ದೀನಿ. ಶಿವಮೊಗ್ಗ ಜಿಲ್ಲಾದ್ಯಂತ ಬ್ರಾಹ್ಮಣರ ಸದಸ್ಯತ್ವ ನೋಂದಣಿ ಮಾಡುವ ಮೂಲಕ ಜನಗಣತಿಯನ್ನು ಮಾಡುವುದು. ಬ್ರಾಹ್ಮಣ ಸಮುದಾಯದ ಏಕತೆ, ಅಭಿವೃದ್ಧಿ ನಮ್ಮ ಸಂಘಟನೆಯ ಗುರಿ. ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳ ಅರಿವು ಮೂಡಿಸಿ ಸುವ್ಯವಸ್ಥೆಗೆ ಸಹಕರಿಸುವುದು. ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗದವರಿಗೆ ಮೀಸಲಾತಿ ಕೊಡಿಸಲು ಹೋರಾಟ ಮಾಡುವುದು. ನಮ್ಮ ಸಮಾಜ ಬಾಂಧವರಿಗೆ ರಾಜಕೀಯ ಪ್ರಾಶಸ್ತ್ಯ ಸಿಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವುದು. ಸರ್ಕಾರಿ ವಿಪ್ರ ನೌಕರರಿಗೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ತೊಂದರೆಗಳಾಗಿದ್ದಲ್ಲಿ ಸಂರಕ್ಷಣೆಗೆ ಬೆಂಬಲ ಕೊಟ್ಟು ಸಹಕರಿಸುವುದು. ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಮ್ಮ ವಿಪ್ರ ಸಮಾಜದ ವೈದ್ಯರ ಸಹಕಾರದಿಂದ ಏರ್ಪಡಿಸಿ ನಮ್ಮ ಸಮಾಜದವರಿಗೆ ನೆರವಾಗುವುದು. ಸಂಸ್ಕೃತ ಭಾಷೆಗೆ ಆತಿಥ್ಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ. ಶಿಕ್ಷಣದಲ್ಲಿ ಆಧ್ಯಾತ್ಮಿಕ ಬೋಧನೆ ಸೇರಿಸಲು ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವುದು. ವೇದಾಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ
ಶಿಕ್ಷಕರು ಉಪನ್ಯಾಸಕರ ನೇಮಕಾತಿ ಮಾಡಿಸಲು ಸರ್ಕಾರದ ಮೇಲೆ ಒತ್ತಡ ಹೇರುವುದು, ವೇದ ಪಾಠಶಾಲೆಗಳಲ್ಲಿ ಸರ್ಕಾರದ ಅನುದಾನ ತರಲು ಶ್ರಮಿಸುವುದು, ರಾಜ್ಯದ ಇತರ ಬ್ರಾಹ್ಮಣ ಸಂಘಟನೆ, ಜಿಲ್ಲೆಯ ಇತರ ಬ್ರಾಹ್ಮಣ ಸಂಘಟನೆ ಜೊತೆಗೂಡಿ ಸಮನ್ವಯತೆಯಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರ ಸಾಮಾಜಿಕ ಹೋರಾಟಕ್ಕೆ ಶ್ರಮಿಸುವುದು. ಇದಿಷ್ಟು ನಮ್ಮ ಸಂಘದ ಧ್ಯೇಯ. ಶಿವಮೊಗ್ಗ ಜಿಲ್ಲಾ ಸಮಿತಿ ಸುಮಾರು 30 ಜನರ ಒಂದು ತಂಡವನ್ನು ನಿರ್ಮಾಣ ಮಾಡಿದ್ದೇವೆ. ಎಲ್ಲ ವರ್ಗದಲ್ಲಿ ಸೇವೆಯನ್ನು ಸಲ್ಲಿಸಿದವರು, ಪ್ರೊಫೆಷನಲಿಸ್ಟು, ಡಾಕ್ಟ್ರು, ಡಾಕ್ಟ್ರೇಟು, ಅಗ್ರಿಕಲ್ಚರಿಸ್ಟು, ಇಂಡಸ್ಟ್ರಿಯಲಿಸ್ಟು, ಹೀಗೆ ಹಲವು ವಿಧದ ಮಾನವೀಯರನ್ನು ಒಳಗೊಂಡು ಒಂದು 30 ಜನ ತಂಡವನ್ನು ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಶಿವಮೊಗ್ಗದ 7 ತಾಲೂಕಿನಲ್ಲಿ 7 ಪ್ರತಿನಿಧಿಗಳನ್ನು ಮಾಡಿದ್ದೇವೆ. ಆ ಪ್ರತಿನಿಧಿಗಳ ಮುಖ್ಯಸ್ಥರಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಒಂದು ತಾಲೂಕು ಘಟಕವನ್ನು ನಿರ್ಮಾಣವನ್ನು ಮಾಡ್ತಾಯಿದ್ದೇವೆ. ಶಿವಮೊಗ್ಗದಲ್ಲಿ ಮಹಿಳಾ ಘಟಕ ಮತ್ತು ಯುವ ಘಟಕವನ್ನು ಕೂಡ ಮುಂದಿನ ಕಾರ್ಯಕ್ರಮದ ನಂತರ ಉದ್ಘಾಟನೆ ನಂತರ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಸುಮಾರು 170ರಿಂದ 200 ಜನರ ಒಂದು ತಂಡವನ್ನು ನಿರ್ಮಾಣ ಮಾಡಿ ಸಮಾಜದ ಆಶೋತ್ತರಗಳಿಗೆ, ವಿಪ್ರ ಸಮಾಜದ ಏಳಿಗೆಗೆ, ಹಿಂದೂ ಸಂಸ್ಕೃತಿ ಮತ್ತು ಸಂಸ್ಕಾರದ ಬಗ್ಗೆ ಉಳಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತಿ ಆಗೋಣ ಅಂತ ವಿಚಾರವನ್ನು ತಮಗೆ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ.